ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ರಾಜ್ಯದಲ್ಲಿ ಡೆಂಗು ಜ್ವರ ವಿಪರೀತವಾಗಿ ಹಬ್ಬಿದೆ. ಇವತ್ತು ಗದಗ ಜಿಲ್ಲೆಯಲ್ಲಿ ಕೂಡ ಒಬ್ಬ ಬಾಲಕ, ಗದಗ ತಾಲೂಕಿನ ಶಿರುಂಜ ಗ್ರಾಮದ ಚಿರಾಯಿ ಅನ್ನುವಂಥ ಬಾಲಕ ಬಲಿಯಾಗಿದ್ದಾನೆ. ಇದು ಜಿಲ್ಲೆಯಲ್ಲಿ ಮೊದಲನೇ ಘಟನೆ ಇದು. ಇವತ್ತು ಗದಗ ಜಿಲ್ಲೆಗೆ ಸಂಸದರು, ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಭೇಟಿ ಕೊಟ್ಟಿದ್ರು. ಅವರು ಮಾಧ್ಯಮದವರ ಜೊತೆಗೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಸರ್ಕಾರ ಈ ಡೆಂಗು ಜ್ವರವನ್ನು ಕಂಟ್ರೋಲ್ ಮಾಡಲಿಕ್ಕೆ ವಿಫಲ ಆಗಿದೆ. ಮತ್ತು ಸರ್ಕಾರದ ಲೆಕ್ಕದಲ್ಲಿ 7,000 ಜನ ಈಗಾಗಲೇ ಬಲಿಯಾಗಿದ್ದಾರೆ. ನಿಜವಾಗಿ ಹೇಳ್ಬೇಕಂದ್ರೆ ಅದು ಡಬಲ್ ಇದೆ. ಆದರೂ ಕೂಡ ಸರ್ಕಾರ ಯಾವ ಗಮನವನ್ನು ತಗೊಳ್ತಾ ಇಲ್ಲ. ವಾರ್ ಫುಟಿಂಗಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಕೆಲಸ ಮಾಡಬೇಕಾದಂಥ ಸರ್ಕಾರ ನಿದ್ದೆಗೆ ಜಾರಿದೆ. DHOಗಳಂತೂ ಬೇಜವಾಬ್ದಾರಿಗಳಿಲ್ಲದಾರೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಔಷಧಿಗಳಿಲ್ಲ, ತಾಲೂಕು ಆಸ್ಪತ್ರೆಯಲ್ಲಿ ಕೇಳೋರಿಲ್ಲ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಡಾಕ್ಟರ್ಸು, ನರ್ಸ್ಗಳು ಯಾರೂ ಸಿಗ್ತಾ ಇಲ್ಲ. ಜನ ಹೀಗಾಗಿ ಬಹಳ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಬಹಳ ಸಾವು ನೋವಿಗೆ ಕಾರಣ ಆಗತ್ತೆ. ಇದು ಹೊಸ ಮಳೆ ಬಂದಾಗ ಆರಂಭದಲ್ಲಿ ಹಿಂಗಾಗತ್ತೆ. ಇದನ್ನ ಹೀಗೆ ಕಂಟ್ರೋಲ್ ಮಾಡದೇ ಇದ್ರೆ, ಹೀಗೆ ಬಿಟ್ರೆ ಮುಂದೆ ಬೇರೆ ಬೇರೆ ರೋಗಗಳಿಗೆ ಕನ್ವರ್ಟ್ ಆಗತ್ತೆ. ಚಿಕನ್ ಗುನ್ಯಾನೋ, ಈ ತಲೆನೋವು, ಅರ್ಧ ತಲೆ, ಹೆಡ್ಡೇಕು ಇವೆಲ್ಲ ಸ್ಟಾರ್ಟ್ ಆಗತ್ತೆ. ಅದು ಆತು ಅಂದ್ರೆ 8 ರಿಂದ 1 ವರ್ಷಗಳ ಕಾಲ ಆ ರೋಗಿಗಳು ಬಳಲಬೇಕಾಗತ್ತೆ. ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ, ಸಾರ್ವತ್ರಿಕವಾಗಿ ಬಹಳಷ್ಟು ನೋವು ಪಡುವಂತ ವ್ಯವಸ್ಥೆ ಬರುತ್ತೆ. ಹೀಗಾಗಿ ವೈದ್ಯಕೀಯ ಕ್ಷೇತ್ರ ಇವತ್ತು ರಾಜ್ಯದಲ್ಲಿ ಹಳ್ಳ ಹಿಡಿದು ಬಿಟ್ಟಿದೆ. ಆರೋಗ್ಯ ಅಧಿಕಾರಿಗಳಿಗೆ ಕೇಳೂ ಇಲ್ಲ. ಭ್ರಷ್ಟತೆ, ಭ್ರಷ್ಟಾಚಾರ, ಹಣ ಹೊಡೆಯೋದು, ಕೊಳ್ಳೆ ಹೊಡೆಯೋದು, ನಿದ್ದೆಗೆ ಜಾರಿದ್ದು, ಬೇಜವಾಬ್ದಾರಿಯಲ್ಲಿರೋದು, ಕೇಳೋರಿಲ್ಲ, ಹೇಳೋರಿಲ್ಲ. ಆಡಳಿತ ಎತ್ತ ಸಾಗತ್ತೆ ಗೊತ್ತಿಲ್ಲ. ಇದೆಲ್ಲ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು, ಸಂಸದ ಬಸವರಾಜ ಬೊಮ್ಮಾಯಿ ಅವರು ಮಾಧ್ಯಮಗಳ ಎದುರಿಗೆ? ಅದನ್ನ ನಿಮಗೆ ಕಾಣಿಸ್ತೀವಿ ನೋಡ್ರಿ, ಕೇಳಿಸ್ತೇನೆ. ಡೆಂಗು ಒಂದು ಜ್ವರ ಸುಮಾರು 1.5 ತಿಂಗಳಿಂದ ಪ್ರಾರಂಭ ಆಗಿದೆ. ಮುಂಜಾಗ್ರತೆ ಕ್ರಮವನ್ನು ಆರೋಗ್ಯ ಇಲಾಖೆ ತಗೋಬೇಕಾಗಿತ್ತು, ಡಾಕ್ಟರ್ಗಳು ತಗೋಬೇಕಾಗಿತ್ತು, DHOಗಳು ತಗೋಬೇಕಾಗಿತ್ತು. ಆದರೆ ಅದು ಯಾವುದೂ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿಲ್ಲ. ಆಮೇಲೆ ಈ ಹೊಸದಾಗಿ ಮಳೆ ಬಂದಾಗ ಹೊಸ ಮಳೆ ನೀರಿನಿಂದ ಬರುವಂಥದ್ದಿದು. ಅದಕ್ಕೆ ಒಂದು ಜಾಗೃತಿ ಮೂಡಿಸುವಂಥದ್ದು, ಔಷಧಿ ಸಿಂಪಡಿಸುವಂಥ ಒಂದು ವ್ಯಾಪಕ ಅಭಿಯಾನ ಮಾಡಬೇಕಾಯಿತು. ಅದು ಕೂಡ ಮಾಡಿಲ್ಲ. ಆಮೇಲೆ ಡೆಂಗು ಜ್ವರ ಬಂದರೂ ಕೂಡ ಅವುಗಳನ್ನು ಬೇರೆ ಕೆಟಗರಿಯಲ್ಲಿ ಹಾಕಿ ಡೆಂಗು ಸಂಖ್ಯೆ ಕಡಿಮೆ ಇದೆ ಅಂತ ತೋರಿಸುವ ಮೊದಲು ಪ್ರಯತ್ನ ಮಾಡಿದರು. ಟೆಸ್ಟ್ ಕೂಡ ಭಾಳ ಕಡಿಮೆ ಮಾಡಿದ್ದಾರೆ. ಈಗಲೂ ಕೂಡ ಟೆಸ್ಟ್ ಕಡಿಮೆ ಆಗ್ತಾಯಿದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಕವಾಗಿ ಈ ಬಾರಿ ಆಗಿದೆ. ಅವರ ಅಧಿಕೃತ ಸಂಖ್ಯೆನೇ 7,000 ಇದೆ. ಸತ್ಯ ಹೇಳಬೇಕಾದ್ರೆ ಅದರ 2 ಪಟ್ಟು ಡೆಂಗು ಇಂದ ಬಳಲ್ತಿರುವಂಥ ಪೇಷಂಟ್ಸ್ ಜಾಸ್ತಿ ಇದ್ದಾರೆ. ಪ್ರೈವೇಟಲ್ಲಿ ಭಾಳ ಜನ ಇದ್ದಾರೆ. ಸಾವು ಆಗ್ತಾಯಿದೆ. ಕೇವಲ ಆರೋಗ್ಯ ಇಲಾಖೆ ಮಂತ್ರಿಗಳು ಬರೀ ಒಂದು ಸಭೆಯನ್ನು ಮಾಡಿ ಎಲ್ಲವೂ ಸರಿಯಾಗುತ್ತೆ ಅನ್ನುವಂಥ ಭಾವನೆಯಲ್ಲಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಔಷಧಿ ಕೊಡಬೇಕು, ಫಸ್ಟ್ ಟೆಸ್ಟ್ ಮಾಡಬೇಕು, ಟ್ರೀಟ್ಮೆಂಟ್ ಮಾಡಬೇಕು, ಆಮೇಲೆ ಔಷಧಿ ಕೊಡಬೇಕು. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಯಾವುದೇ ರೀತಿಯ ಈ ವ್ಯವಸ್ಥೆ ಇಲ್ಲ. ತಾಲೂಕು ಆಸ್ಪತ್ರೆಗಳಂತೂ ಕೇಳೋರಿಲ್ಲ. ಒಟ್ಟಾರೆ ಡೆಂಗು ಫೀವರನ್ನು ಎದುರಿಸಲು ಈ ಸರ್ಕಾರ ವಿಫಲವಾಗಿದೆ. ಸಾರ್ವಜನಿಕರು, ಬಡವರು ಇದರಿಂದ ಭಾಳಷ್ಟು ಸಾವು ನೋವುಗಳಾಗಿದೆ. ಇದು ಅತ್ಯಂತ ಒಂದು ಚಿಂತಾಜನಕವಾಗಿರುವಂಥ ಒಂದು ಪರಿಸ್ಥಿತಿ. ಕೂಡಲೇ ವಾರ್ ಫುಟಿಂಗಲ್ಲಿ ಪ್ರತಿ ಒಂದು ಜಿಲ್ಲೆಯಲ್ಲಿ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಈ ಡೆಂಗು ಫೀವರ್ಗೆ ಕೂಡಲೇ ಕ್ರಮವನ್ನು ತೆಗೆದುಕೋಬೇಕು. ಇಲ್ಲದಿದ್ದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಬ್ಬಿದರೆ ಮುಂದೆ ಅದು ಬೇರೆ ಬೇರೆ ರೋಗಕ್ಕೂ ಕೂಡ ಕನ್ವರ್ಟ್ ಆಗ್ತದೆ. ಡೆಂಗು ಫೀವರ್ ನಂತರ ಚಿಕನ್ ಗುನ್ಯಾ ಈ ಥರ ರೋಗಗಳು ಕನ್ವರ್ಟ್ ಆಗಿಬಿಟ್ರೆ ಭಾಳಷ್ಟು ಜನರಿಗೆ ತೊಂದರೆ ಆಗ್ತದೆ. 6 ತಿಂಗಳು, 8 ತಿಂಗಳು, 1 ವರ್ಷ ಅದು ಅನುಭವಿಸ್ಬೇಕಾಗ್ತದೆ. ಆದ್ದರಿಂದ ನಾನು ಆರೋಗ್ಯ ಇಲಾಖೆ ಸಚಿವರಿಗೆ ಅತ್ಯಂತ ಒತ್ತಾಯ ಮಾಡ್ತೇನೆ. ಇದನ್ನು ವಾರ್ ಫುಟಿಂಗಲ್ಲಿ ತೆಗೆದುಕೊಂಡು ಎಲ್ಲ ಜಿಲ್ಲೆಯಲ್ಲಿ ಏನೇನು ನಡೀತಾ ಇದೆ ಅದನ್ನು ಗಮನಿಸಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು, ಡಾಕ್ಟರ್ಗಳಿಗೆ ಸೂಚನೆಯನ್ನು ಕೊಟ್ಟು, ಔಷಧಿಯನ್ನು, ಟೆಸ್ಟಿಂಗನ್ನು ಮತ್ತು ಚುಚ್ಚುಮದ್ದುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಸಪ್ಲೈ ಮಾಡೋದಕ್ಕೆ ಎಮರ್ಜೆನ್ಸಿ ಅಂತ ತಿಳ್ಕೊಂಡು ಈ ಕೆಲಸವನ್ನು ಮಾಡಬೇಕು. ವೀಕ್ಷಕರೇ, ಕೇಳಿದ್ರಲ್ಲ,
ಅವ್ರು ಏನು ಹೇಳಿದ್ರು ಕೇಳಿದ್ರಲ್ಲ, ರಾಜ್ಯದಲ್ಲಿ ಏನೇನು ಡೆಂಗು ಜ್ವರ ಯಾವ ಮಟ್ಟಕ್ಕೆ ಇದೆ ಅಂತ, ವಿಪರೀತ ಆಗಿದೆ. ಇದು ಮುಂದುವರಿಯುತ್ತೆ ಅಂದ್ರೆ ಬಹಳಷ್ಟು ಸಮಸ್ಯೆಗಳಾಗ್ತವೆ. ಈ ಮಂತ್ರಿಗಳು, ಅಧಿಕಾರಿಗಳು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಇವರು ಬರೀ ಸಭೆ ಮಾಡ್ತಾ ಇದ್ದಾರೆ, ದುಡ್ಡು ಹೊಡೆ ಸಭೆ ಇವು. ಇದರಲ್ಲಿ ಏನಿಲ್ಲ, ಖರ್ಚು ಹಾಕೋದು ಖಜಾನೆಗೆ, ರಾಜ್ಯದ ಖಜಾನೆಗೆ, ರಾಜ್ಯದ ಜನರ ತೆರಿಗೆ ಹಣ ಲೂಟಿ ಮಾಡುವಂತ ಕೆಲಸ ಇದು, ಹಣ ಕೊಳ್ಳೆ ಹೊಡೆಯುವಂತ ಕೆಲಸ, ಬೇರೆ ಏನಿಲ್ಲ. ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಜನ. ರೋಗವನ್ನ ಏನು ಈ ಉಲ್ಬಣ ಆಗ್ತಕ್ಕಂಥ ವ್ಯವಸ್ಥೆಯನ್ನ ಕಂಟ್ರೋಲ್ ಮಾಡ್ತಾ ಇಲ್ಲ. ಟೆಸ್ಟಿಂಗ್ ಇಲ್ಲ, ಔಷಧಿಗಳಿಲ್ಲ, ಸಮರ್ಪಕ ಚಿಕಿತ್ಸೆ ಇಲ್ಲ. ಹೀಗಾಗಿ ಜನರಿಗೆ ಆರೋಗ್ಯ ಪಾಪ ಬಹಳಷ್ಟು ಅನಾರೋಗ್ಯದತ್ತ ಸಾಕ್ತಾ ಇದ್ದಾರೆ. ಡೆಂಗು ಜ್ವರದ ಬಗ್ಗೆ ಇಷ್ಟು ನಿಷ್ಕಾಳಜಿ ತೋರಿದ್ದು ಫಸ್ಟ್ ಸರ್ಕಾರ. ಇದು ಪ್ರಥಮ ಬಾರಿಗೆ ನಾವು ನೋಡ್ತಾ ಇದ್ದೀವಿ. ಯಾಕೆ ಹಿಂಗೆ? ಅಲ್ಲ, ಎಟ್ಲೀಸ್ಟು ಈ ಅಧಿಕಾರಿಗಳಾದರೂ ಜವಾಬ್ದಾರಿಯಿಂದ ಕೆಲಸ ಮಾಡ್ಬೇಕಾ? ಜಿಲ್ಲಾಡಳಿತ ಆದ್ರೂ ನೋಡ್ಬೇಕಾ? ಜಿಲ್ಲಾ ಮಂತ್ರಿಗಳಾದ್ರೂ ನೋಡ್ಬೇಕಾ? ಈ ಅಧಿಕಾರಿಗಳಿಗೆ ಮುಗ್ದಾಣ ಹಾಕ್ಬೇಕಾ? ದುಡ್ಡು ಹೊಡಿಲಿ, ತಿನ್ಲಿ, ಏನ್ ತಗೊಂಡು ಹೋಗ್ತಾರೋ ಗೊತ್ತಿಲ್ಲ, ಹೋಗ್ಲಿ. ಆದ್ರೆ ಜನರ ಆರೋಗ್ಯ ಜೊತೆಗೆ ಈ ರೀತಿ ಆಟ ಆಡೋದ? ನಮ್ಮ ಗದಗ ಜಿಲ್ಲೆ ಅಂತರೂ ಆರೋಗ್ಯ ಇಲಾಖೆ ಇಷ್ಟು ವ್ಯವಸ್ಥೆ ಹದಗೆಟ್ಟಿದೆ ಅಂದ್ರೆ, ಕೆಲವು ಪಾಪ ಕೆಲಸ ಮಾಡ್ತಾರೆ, ಬಿಟ್ರೆ ಅವನೇ ಟಿ ಎಚ್ ಇರ್ತಾರೆ, ಅವನೇ ಇನ್ನೊಂದು ಅಕ್ಷಯ ರೋಗ, ಮತ್ತೊಂದು ಏಡ್ಸು, ಇವೇನು ವಿಭಾಗಗಳದಾವಲ್ಲ, ಎಲ್ಲ ವೇಸ್ಟ್ ಬಾಡಿಗಳದಾವ. ಹೇಳೋರಿಲ್ರಿ, ಅವ್ರಿಗೆ ಕೇಳೋರಿಲ್ಲ, ಶಿಕ್ಷೆ ಇಲ್ಲ, ಪನಿಷ್ಮೆಂಟ್ ಇಲ್ಲ, ಎಲ್ಲ ಸೌಲಭ್ಯ ಅದ. ಏನಿಲ್ಲ ಹೇಳ್ರಿ ಇವರಿಗೆ? ಕಾರು, AC, ಆಫೀಸು, ಬತ್ತೆ, ಪಗಾರ ತಿಂದದು ಅಲ್ಲ. ಎಟ್ಲೀಸ್ಟ್ ಒಂದು ನಿಮ್ಮ ಕರ್ತವ್ಯಕ್ಕಾದ್ರೂ ನೀವು ಕೆಲಸ ಮಾಡಬೇಕಾ? ಒಂದು ಅಲ್ರಿ, ಎಂಥ ಜವಾಬ್ದಾರಿಯ ಸ್ಥಾನದಲ್ಲಿದ್ದೀರಿ. ಜೀವ ಉಳಿಸೋ ಕೆಲಸ ಮಾಡಬೇಕು, ಜೀವ ತೆಗೆಯೋದಲ್ಲ. ಜನರ ಹಣದೊಳಗ, ಜನರ ತೆರಿಗೆ ಒಳಗ ಇಷ್ಟೆಲ್ಲ ಸೌಲಭ್ಯ ನಿಮಗೆ ಕೊಟ್ಟರು, ಇಂಥ ಕಠಿಣ ಸಂದರ್ಭದಲ್ಲಿ ಕೂಡ ಡೆಂಗು ಇದ್ದಾಗ, ಏಡ್ಸ್ ಹೆಚ್ಚಾದಾಗ, ಅಥವಾ ಇನ್ನೊಂದು ರೋಗ ಹೆಚ್ಚಾದಾಗ, ಬೇರೆ ಬೇರೆ ಜನ ಆ ರೋಗದಿಂದ ಬಳಲ್ತಾ ಇರುವಾಗ ಅದರಲ್ಲಿಯೂ ಮೋಜು ಮಸ್ತಿ ಮಾಡ್ತಾ, ಹಣ ಹೊಡಿತಾ, ಕೊಳ್ಳೆ ಹೊಡಿತಾ, ಭ್ರಷ್ಟತೆ ಮಾಡ್ತಾ ಇದ್ರೆ ನಿಮಗೆ ಮನುಷ್ಯತ್ವ ಐತ್ಯಾ? ಮಾನವೀಯತೆ ಐತೆ ನೀಡ್ರಿ ನಿಮಗೆ? ಬೇಕ ಬೇಡ ಮನುಷ್ಯತ್ವ? ಇವತ್ತು ಒಂದು 5 ವರ್ಷದ ಬಾಲಕ ಚಿರಾಯಿ ಅಂತೇಳಿ ಗದಗ ಜಿಲ್ಲೆಯಲ್ಲಿ, ಆ ಮಗು ಇಲ್ಲಿ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆ ಸರಿಯಾಗದೇ ಇದ್ದಕ್ಕೆ ಬೇರೆ ಖಾಸಗಿಯಲ್ಲಿ ಹೋಗಿ ಚಿಕಿತ್ಸೆ ಪಡೆದು ಅಲ್ಲಿ ಫಲಕಾರಿ ಆಗದೆ ಆ 5 ವರ್ಷದ ಬಾಲಕ ಬಲಿಯಾತ. ಯಾರು ಆ ಕುಟುಂಬದಕ್ಕೆ ಆಧಾರ ಯಾರು? ನಾಳೆ ಆ ಮಗು, ಬೆಳೆಯುವಂತ ಮಗು ಏನು ಹಿಂಗಾದ್ರೆ ಯಾರು ಜವಾಬ್ದಾರಿ? ಯಾರು? ಸಿರಿಂಜಾಗ ಆ ಇಡೀ ಜನ ಚೀತು ಅಂತಿದ್ದಾರೆ, ನಿಮಗ ಶಾಪ ಹಾಕ್ತಿದ್ದಾರೆ. ನಿಮ್ಗೆ ಹತ್ತದ ಹೋಗುದಿಲ್ಲ ಅದು, ನಿಮ್ಗೆ ಅದು ಹತ್ತಲೇಬೇಕು. ಮೊದಲಿತ್ತದು ಹಿಂದಿನ ಜನ್ಮ, ಮುಂದಿನ ಜನ್ಮ, ಧರ್ಮ, ಕರ್ಮ, ಈಗ ಹಂಗಲ್ಲ. ಬಲಗೈಲೆ ಮಾಡಿದ್ದು ಎಡಗೈಲಿ ಇವತ್ತು ಮಾಡಿದ್ದು ಅನುಭವಿಸ್ಲೇಬೇಕು. ಇದೇ ನಿಮಗೆ ಪನಿಷ್ಮೆಂಟ್ ಭಗವಂತ ಕೊಡ್ತಿರ್ತಾನೆ. ಅಲ್ಲ, ಇಂಥ ಟೈಮ್ನಾಗೂ ನೀವು ಆ ಟೆಸ್ಟಿಂಗ್ ಮಾಡೋದು, ಅವ್ರು ಹೇಳಿದ್ರಲ್ಲ, ವಾರ್ ಪುಟಿಂಗ್ ನಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಟಾಸ್ಕ್ ಫೋರ್ಸ್ ರಚನೆ ಮಾಡಬೇಕು, ಬೇಕಾದ ಔಷಧಿಗಳನ್ನು ಸಂಗ್ರಹ ಮಾಡಬೇಕು, ಸ್ವಚ್ಛತೆ. ಆ ನಗರಸಭೆ ಅಂತೂ ಅವಕ್ಕೇನು ಅವು ಬಿಟ್ರು. ಈಗ ಏನು 3 ಬಿಟ್ಟವ್ರು ಊರಿಗೆ ದೊಡ್ಡವ್ರು ಅಂತಾರಲ್ಲ, ಸ್ವಚ್ಛತೆ ಇಲ್ಲ, ಕ್ಲೀನಿಂಗ್ ಇಲ್ಲ, ವ್ಯವಸ್ಥೆಗಳಿಲ್ಲ. ಏನ್ ಹಿಂಗಾದ್ರಿ? ಎಂತ ಆಡಳಿತಾರೆ ಇದು? ಯಾಕೆ ಹಿಂಗಂತ? ಇದು ದೊಡ್ಡ ಸಮಸ್ಯೆ, ಜನ ಚರ್ಚೆ ಮಾಡೋದು ಏನ್ರಿ ಇದು? ಯಾರು ಹೇಳೋರಿಲ್ಲಲ್ಲ ಅಂತ. ಅಧಿಕಾರಿಗಳು ಕ್ರಿಕೆಟ್ ಆಡೋದು, ಬೇರೆ ಬೇರೆ ಇವ್ರದ್ದು ಸಭೆ ನಡೆಸೋದು, ಪಡಿತಕ್ಕಂಥ ವೇತನಕ್ಕಾದ್ರೂ ಒಂದು ಬೆಲೆ ಇರುವ, ಆ ನಿಮ್ಮ ಹುದ್ದೆಕ್ಕಾದ್ರೂ ಒಂದು ಜವಾಬ್ದಾರಿ, ಆ ಹುದ್ದೆಕ್ಕಾದ್ರೂ ಒಂದು ಗೌರವ ಬೇಡ? ನಿಮಗೆ ನೀವೇ ಗೌರವ ಕೊಡ್ಲಿಲ್ಲ, ಇನ್ಯಾರು ಕೊಡ್ತಾರೆ? ಇವತ್ತು ಸ್ವತಃ ಒಬ್ಬ ಮಾಜಿ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ, ಸರ್ಕಾರ ವಿಫಲ ಆಗಿದೆ, DHಗಳು ಕೆಲಸ ಮಾಡ್ತಾ ಇಲ್ಲ, ಆರೋಗ್ಯ ಇಲಾಖೆಗಳು ಕೆಲಸ ಮಾಡ್ತಾ ಇಲ್ಲ, ತಾಲೂಕು ಆಸ್ಪತ್ರೆಯಲ್ಲಿ. ನಾನು ಹೇಳೋದಲ್ಲಿ ಇದು ಮಾಜಿ ಮುಖ್ಯಮಂತ್ರಿ, ಒಬ್ರು MP, ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ MP ಹೇಳ್ತಾ ಇದ್ದಾರೆ, ಮಾಜಿ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ತಾಲೂಕು ಆಸ್ಪತ್ರೆಗಳಲ್ಲಿ ಕೇಳೋರಿಲ್ಲ, ಜಿಲ್ಲಾ ಆಸ್ಪತ್ರೆಯಲ್ಲಿ ಹೇಳೋರಿಲ್ಲ, ಮೆಡಿಸಿನ್ ಇಲ್ಲ, ಟೆಸ್ಟಿಂಗ್ ನಡೀತಾ ಇಲ್ಲ, ಮುಂಜಾಗ್ರತೆ ಕ್ರಮಗಳಿಲ್ಲ, ಎಚ್ಚರಿಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ, ಡೆಂಗು ಬರುವಂತ ಮುನ್ಸೂಚನೆಗಳನ್ನ ತಡೆಯುವಂತ ಒಂದು ಕೆಲಸ ಆಗ್ತಾ ಇಲ್ಲ. ಅಂದ್ರೆ ನೀವ್ ಯಾಕೆ ಬೇಕು? ಎದಕ್ಕಿರ್ಬೇಕು ನೀವು? ಪಗಾರಕ್ಕೆ ವೇಸ್ಟ್ ಬಾಡಿಗಳಲ್ಲ, ದುಡ್ಡು ತಗೋತಿರಲ್ಲ, ವೇಸ್ಟ್ ಬಾಡಿ ಅನ್ಸೋದಿಲ್ಲ ನಿಮ್ಗೆ? ಏನ್ರಿ
ಮನುಷ್ಯತ್ವ ಬೇಕು, ಮಾನವೀಯತೆ ಬೇಕು. ಕಷ್ಟ ಕಾಲದಾಗೂ ಜನ ಡೆಂಗು ಜ್ವರದಿಂದ ಬಳಲ್ತಾ ಇದೆ. ಇದು ಹಂಗೆ ಬಿಟ್ಟರೆ ಉಲ್ಬಣ ಆಗ್ತದೆ. ಈಗ 1-2 ಮಕ್ಕಳಿರ್ತಾವು, ಜೀವ ಇಡೀ. ಇನ್ನೊಂದು ಭಗವಂತ ಏನ್ ಮಾಡ್ತಾನಂದ್ರೆ, ಏನು ನಿಮ್ ನಿಮಗಾಗ್ಬೇಕು ಕೆಲಸ. ಅವ ಬಡವ್ರ ಮೇಲೆ ಇದು ಬಾಣ ಭಗವಂತಂದು. ಏನು ಭ್ರಷ್ಟತೆ ಇದಿರಲ್ಲ, ಏನು ನಿದ್ದೆಗೆ ಜಾರಿ ಇರಲ್ಲ, ಬೇಜವಾಬ್ದಾರಿ ಇದಿರಲ್ಲ, ಅವ್ರಿಗೆ ಬೆನ್ನ ಹತ್ತ ಭಗವಂತ. ಅಂದ್ರೆ ಗೊತ್ತಾಗತ್ತೆ ನೋವು ಅಂದ್ರೆ ಏನು, ಜ್ವರ ಅಂದ್ರೆ ಏನು, ಕಷ್ಟ ಅಂದ್ರೆ ಏನು, ಔಷಧ ಅಂದ್ರೆ ಏನು, ಮಕ್ಕಳು ಅಂದ್ರೆ ಏನು, ಜೀವನ ಅಂದ್ರೆ ಏನು, ಜೀವ ಅಂದ್ರೆ ಏನು, ಅದ್ರ ಬೆಲೆ ಅವಾಗ ಗೊತ್ತಾಗತ್ತೆ. ಮೆರೀತಿರ್ತಿರಲ್ಲ, ಮೋಜು ಮಸ್ತಿ ಒಳಗೆ ಮಾಡ್ತೀವಿ, ಏನು ಜನರು ತುಂಬ ತೆರಿಗೆಯಿಂದ ಪಗಾರ ಬರುತ್ತೆ ನೋಡು, ಅದಕ್ಕೆ ಬೆಲೆ ಇಲ್ಲ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಹೇಳ್ತಾರಂದ್ರೆ ನೋಡ್ರಿ, ಸರ್ಕಾರನ 7,000 ಇದೆ, ಡಬಲ್ ಇದೆ ಅದು ಅಂತಾರ ಅವರು. ಯಾವ ಆಸ್ಪತ್ರೆಗೂ ಚಿಕಿತ್ಸೆ ಸರಿ ಇಲ್ಲ, DHಗಳು ಕೇಳೋರಿಲ್ಲ, ತಾಲೂಕು ಆಸ್ಪತ್ರೆಗಳು ವೈದ್ಯರೇ ಇಲ್ಲ. ಮತ್ತೆ ಏನು ಹಿಂಗಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನಾನು ನೋಡ್ತಾ ಇದ್ದೇನೆ, ಕೆಲವರು ನೋಡ್ತೀನಿ, ಇಲ್ಲೇ ಇರ್ತಾವ. ಅವು ಎಲ್ಲಿ ಹೋಗ್ತಾವು, ಏನ್ ಮಾಡ್ತಾವ, ಅವ್ರು ಎಂತಪ್ಪ ಪರಮಾತ್ಮ. ನಿಜವಾಗಿ ವಿಚಿತ್ರ ಅನ್ಸುತ್ತೆ. ಆದರೂ ಇರ್ಲಿ, ಈಗಾದರೂ ಸ್ವಲ್ಪ ಎಚ್ಚೆತ್ಕೊಂಡು ಮಂತ್ರಿಗಳು, ಆಯಾ ಜಿಲ್ಲಾ ಮಂತ್ರಿಗಳು ಟೈಟ್ ಮಾಡ್ರಿ ಆರೋಗ್ಯ ಅಧಿಕಾರಿಗಳನ್ನ, ಆರೋಗ್ಯ ಇಲಾಖೆ. ಇಂಥ ಸಂದರ್ಭದಾಗ ಆರಾಮಿದ್ದಾಗ ಆರಾಮಿರ್ರಿ, ಇನ್ನೂ ತಿನ್ರಿ, ಇನ್ನೂ ನೀವು ಏನ್ ಮಾಡ್ಕೊತಿರೋ ಮಾಡ್ಕೋರಿ, ಎಷ್ಟು ಗಳಿಸ್ತಿರೋ ಗಳಿಸ್ಕೊಳ್ರಿ, ಏನೆಲ್ಲ ಮಾಡ್ಕೊಡ್ರಿ, ಯಾರು ಬೇಡ ಅಂತಾರೆ. ಆದ್ರೆ ಜನ ಕಷ್ಟ ಕಾಲದಾಗಿದ್ದಾಗ ಹಿಂಗೆ ಸಾರ್ವತ್ರಿಕವಾಗಿ ಈ ರೀತಿಯಾದಂಥ ರೋಗಗಳು ಬಂದಾಗ ಇವು ಉಲ್ಬಣ ಆಗದಂತೆ ಅಟ್ಲೀಸ್ಟ್ ಒಂದು ವಾರ ಪುಟಿಂಗಲ್ಲಿ ಕೆಲಸ ಮಾಡಿ, ಯುದ್ಧೋಪಾದಿಯಲ್ಲಿ ಕೆಲಸ ಮಾಡ್ಬೇಕು. ಈಗ ಜವಾಬ್ದಾರಿಯಿಂದ ಮಾಡಬೇಕು. ಜಿಲ್ಲಾಸ್ಪತ್ರೆಗಳು, ತಾಲೂಕು ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಧಿಕಾರಿಗಳು ಮನಸ್ಸು ಕೊಟ್ಟು ಕೆಲಸ ಮಾಡಿ ಒಂದು ಜೀವ ಉಳಿಸೋ ಕೆಲಸ ಆಗ್ಬೇಕು. ನೆನೆಸ್ತಾರೆ ಜನ, ನೀವಿಷ್ಟೆಲ್ಲ ಮಾಡಿದ್ರು ಜನ ಈ ಪಾಪ ನೋಡಿ ಏನ್ ಮಾಡಿದ್ರು ಹೆಲ್ಪ್ಲೆಸ್, ದೇವ್ರ ಮೊರೆ ಹೋಗ್ತಾರೆ ವಿನಃ ಬೇರೆ ಏನಿಲ್ಲ. ಇಂಥ ಒಂದು ವ್ಯವಸ್ಥೆ ಇಲ್ಲಿ ನೋಡ್ರಿ. ಗದಗ ಮತ್ತೆ ಹಾವೇರಿ ಲೋಕಸಭಾ ಕ್ಷೇತ್ರ MP ಯಾರಿದ್ದಾರೆ ಗೊತ್ತಾ? ಮಾಜಿ ಮುಖ್ಯಮಂತ್ರಿಗಳು. ನಮ್ಮ ಗದಗ ಜಿಲ್ಲೆ ಉಸ್ತುವಾರಿ ಸಚಿವರು, ಕಾನೂನು ಸಚಿವರು, ಪ್ರಭಾವಿ ಸಚಿವರು, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು. ಅಂಥವ್ರ ಜಿಲ್ಲೆ ಒಂದು ಮಗು ಬಲಿಯಾತೀಗ ಡೆಂಗೂಗೆ. ಏನ್ ಮಾಡ್ತಾ ಇದೆ ಆರೋಗ್ಯ ಇಲಾಖೆ ಗದಗ ಜಿಲ್ಲೆಯಲ್ಲಿ? ಏನ್ ಮಾಡ್ತಾ ಇದಾರೆ DHO THO? ಸುಳ್ಳ ಒಂದು ಫೋಟೋ ಹಾಕೋದು, ಯಾವ್ದಾರ ಒಂದು ದಿನಾಚರಣೆ ಬರ್ತಾವಲ್ಲ, 8 ದಿನ, ಅದು ಒಂದು ಯಾರ್ದಾರ್ಗ ಟೊಪ್ಗೆ ಹಾಕೋದು, ಒಂದು ಫೋಟೋ ಹಾಕೋದು, ಮೀಡಿಯಾದೊಳಗೆ ಬಂದ್ಬಿಟ್ಟು ಅವನ್ನ ಕಟಿಂಗ್ ಇಟ್ಟು ಕಳಿಸಿಬಿಡೋದು. ಪ್ರಚಾರಕ್ಕೆ ಇರ್ತಿದೆ, ಪ್ರಚಾರ ಕೊಡ್ಬೇಕು ನೀವು. ಏನು ಜನರಿಗೆ ಹಿಂಗೆ ಡೆಂಗು ಜ್ವರ ಇದೆ, ನೀವು ಎಚ್ಚರಿಕೆಯಿಂದ ಇರಿ ಅಂತ, ಅದಕ್ಕೂ ಖರ್ಚಾಗಿ ತಿನ್ನೋದು ಸುಮ್ಮನೆ. ಮಾಧ್ಯಮದವರು ಕರೆದ್ರು ಹೇಳೋದಿಲ್ಲ, ಕೇಳೋದಿಲ್ಲ, ಕರೆಕ್ಟಾಗಿ ಅದ್ರ ಬಗ್ಗೆ ಹೇಳುವಂಥದ್ದು ಒಂದು ಸ್ವಲ್ಪ ಮುಖ ಬೇಕಲ್ಲ. ಸೊ ಹಾಗಾಗಿ ಮಾಜಿ ಮುಖ್ಯಮಂತ್ರಿ ಹೇಳಿದಾರಲ್ಲ, ಈಗಾದ್ರೂ ಎಚ್ಚೆತ್ತುಕೊಂಡು ಯಾರು ಮಾಡ್ತಾರೋ ಬಿಡ್ತಾರೋ, ನೀವಿದ್ದೀರಿ ಅಧಿಕಾರಿಗಳು, ಅಟ್ಲೀಸ್ಟ್ ಗದಗ ಜಿಲ್ಲೆಯೊಳಗೆ ಎಚ್ಚೆತ್ತುಕೊಂಡು ಕೆಲಸ ಮಾಡ್ರಿ ಅಂತ ಹೇಳಿದ್ದಾರೆ. ಮಾಡಿ, ಡೆಂಗು ಜ್ವರವನ್ನು ನಿಯಂತ್ರಣ ತರುವಲ್ಲಿ ಎಲ್ಲರೂ ಪ್ರಯತ್ನ ಮಾಡಿ, ಮಾನವೀಯತೆಯಿಂದ ಕೆಲಸ ಮಾಡಿ. ಏನಿಲ್ದಾಗ ಆರಾಮಿರಿ. ಇಂಥ ಸಂದರ್ಭದಲ್ಲಿ ಜನರ ಸಹಾಯಕ್ಕೆ ಬನ್ನಿ. ಪಾಪ ರೋಗ ಬಹಳ ಕೆಟ್ಟ. ಈಗ ದುಡ್ಡಿಲ್ಲ ಜನರ ಹತ್ರ, ಆರ್ಥಿಕ ಸಮಸ್ಯೆ, ಬರಗಾಲ, ನೋವು, ಸಾವು ನೋವು, ಬೇಸರ, ಸಂಕಟ. ಈ ಸಂದರ್ಭದಲ್ಲಿ ತಿನ್ನೋದನ್ನು ಬಿಟ್ಟು ಮಾಡಿ, ಸೇವೆ ಮಾಡಿ. ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ, ನಿಮ್ಮ ಅನಂತ್. ನಮಸ್ಕಾರ.